ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನ ಆಶ್ರಯ ಕಾಲೋನಿ, ಕೃಷ್ಣನಗರ 2ನೇ ವಾರ್ಡ್ನಲ್ಲಿ ಚನ್ನದಸರಾ ಕಾಲೋನಿ, ಬುಡಜಂಗಮ ಕಾಲೋನಿಯಲ್ಲಿ ಸುಮಾರು 30 ವರ್ಷಗಳಿಂದ ನಿವಾಸಿಗಳಾಗಿದ್ದು, ಚನ್ನದಸರಾ ಸಮುದಾಯದವರು ಮೂಲಭೂತ ಸೌಕರ್ಯ ಹಾಗೂ ಆಶ್ರಯ ನಿವಾಸ ಪಡೆದಿರುವುದಿಲ್ಲ. ಟೆಂಟು ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿದ್ದರು. ಕಳೆದ ಚುನಾವಣೆಯಲ್ಲಿ ಈ ಸಮುದಾಯದವರು ಮತದಾನ ಬಹಿಷ್ಕಾರ ಮಾಡಿ ಮಾಧ್ಯಮದ ಮೂಲಕ ತಿಳಿಸಿದ್ದರು. ಶ್ರೀ ತುಕಾರಾಂರವರು ಸಂಸದರಿದ್ದಾಗ ಅವರ ಪತ್ನಿ ಶ್ರೀಮತಿ ಅನ್ನಪೂರ್ಣೇಶ್ವರಿ ಅವರು ಈ ಜನಾಂಗಕ್ಕೆ ನಮಗೆ ಮತ ನೀಡಿದರೆ ತಮ್ಮ ಸಮಸ್ಯೆಗೆ ಪರಿಹಾರ ನೀಡುವ ಭರವಸೆ ನೀಡಿದ್ರು. ನುಡಿದಂತೆ ಈ ದಿನ ಸಂಬಂಧಪಟ್ಟ ಅಧಿಕಾರಿಗಳು ಸೊಂಡೂರು ತಾಲೂಕು ತಹಶೀಲ್ದಾರ್ ಅನಿಲ್ ಕುಮಾರ್ ರವರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗುರುಪ್ರಸಾದ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ವೆಂಕಟೇಶ್ರವರು, ವೆಂಕಟೇಶ್ ರವರು, ಗ್ರಾಮ ಲೆಕ್ಕಾಧಿಕಾರಿಗಳು ಭುವನೇಶ್ವರಿ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ರೆಡ್ಡಿ ಬಾಬು, ಗ್ರಾಮ ಪಂಚಾಯತ್ ಸದಸ್ಯರು ಭಾಷಾಭಾಯಿ ಹಾಗೂ ಚನ್ನದಸರಾ ಸಮಾಜದ ಸಮ್ಮುಖದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಸರ್ಕಾರದ ಭೂಮಿಯಲ್ಲಿ 1 ಎಕರೆ ಭೂಮಿ, ಬುಡಜಂಗಮ ಸಮಾಜಕ್ಕೆ, ಚನ್ನದಸರಾ ಸಮುದಾಯಕ್ಕೆ 1 ಎಕರೆ ಭೂಮಿ ನೀಡಬೇಕು ಎಂದು ಅನ್ನಪೂರ್ಣೇಶ್ವರಿ ಶಾಸಕಿಯವರು ಅಧಿಕಾರಿಗಳಿಗೆ ತಿಳಿಸಿದರು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತೇವೆ ಎಂದು ಜನರಲ್ಲಿ ಭರವಸೆ ನೀಡಿದ್ದಾರೆ. ಹಾಗಾದ್ರೆ ಈ ಜನರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಎಂ ಶಿಶುನಾಳ ಶರೀಫ್, ವಿಜಯನಗರ. ದೊಡ್ಡ ಮನೆ ಕಟ್ಬಿಟ್ಟನಲ್ಲ ಸೀಟ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಕೊಟ್ಟರು ಸರ್. 60 ವರ್ಷದ ಎಷ್ಟು ಜನ ಇದ್ದಾರೆ? 60 ವರ್ಷದವರು ಇಬ್ಬರು ಇದ್ದಾರೆ ಸರ್, 3 ಇದ್ದಾರೆ. ಒಂದು ಏನು ಮಾಡಿಕೊಡಕ್ಕೆ ಅಂತ ಹೇಳಿದಾರೆ, ಬಂದಿದ್ವಿ ನೋಡಿ. ಯಾಕಂದ್ರೆ ಪಲ್ಲವಿ ಮೇಡಮ್ ಅವ್ರಿಗೆ ಕೂಡ ಮನವಿ ಪತ್ರ ಕೊಟ್ಟಿದ್ವಿ ಸರ್. ಅವತ್ತು ನೀವು ಇದ್ರೆ ಆಯ್ತು ಅಳತೆ ಸಂದರ್ಶನ ಆಗೈತೆ, ಬಂದಿಲ್ಲ ಸರ್.